ನನ್ನ ಮಗಂದು ಇವತ್ತು ಬರ್ಡೇ. ಸೊ ಅವನಿಗೆ ವಿಶ್ ಮಾಡೋಣ ಅಂತ ಹೇಳಿದ್ದೀನಿ. ಬರ್ಡೇ ಬಾಯ್ ಹೇಗೆ ಮಲಗಿದ್ದಾರೆ ನೋಡಿ. ಹ್ಯಾಪಿ ಬರ್ಡೇ ಮಗನೇ. ಎದಳು ಎದಳು, ಟೈಮ್ ಆಯ್ತು ಎದಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ಡೇ. ಎದಳು, ಟೈಮ್ ಆಯಿತು. ಎದಳು, ಎದ್ಬಿಡು. ಬಲಗಡೆ ತಿರ್ಕೊಂಡು ಎದ್ಬಿಡು. ಫ್ರೆಂಡ್ಸ್, ಇವತ್ತು ನನ್ನ ಮುದ್ದಿನ ಮಗನ ದಿಲ್ವಿನ್ನ ಬರ್ಡೇ. ಸೊ ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. ನೀನು ಪೂರ್ತಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಸಕ್ಸಸ್ಫುಲ್ಲಾಗಿ ಆರೋಗ್ಯವಂತನಾಗಿ ಆಯುಷ್ವಂತನಾಗಿ ಸಕಲ ಸಂಪನ್ನವಂತನಾಗಿ ಬದುಕು. ಓಕೆ, ಟುಡೇ ಈಸ್ ಯುವರ್ ಡೇ. ಬಿ ಹ್ಯಾಪಿ, ಎಂಜಾಯ್ ಯುವರ್ ಬರ್ಡೇ. ಸೊ ನೀವೆಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿಬಿಡಿ. ಸೊ ತುಂಬ ಕೆಲಸ ಇದೆ. ಇವ್ರಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು, ದೇವ್ರ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಬೇಕು. ನಾನು ಇವತ್ತೆಲ್ಲ ನಿಮ್ಮ ಜೊತೆ ಆದ ಸ್ಟುಡಿಯೋದಲ್ಲಿ ಇರ್ತೀನಿ. ಸೊ ಓಕೆನಾ? ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿರಿ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ವೆಲ್ಕಮ್ ಟು ದಿಲ್ವಿನ್ ಬರ್ಡೇ. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಪ್ರಸಾದ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 kg ಅಕ್ಕಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಅಂದರೆ ನನಗೆ ತುಂಬ ಇಷ್ಟ ಪ್ರಸಾದವಾಗಿ ಕೊಡೋದಕ್ಕೆ, ಮತ್ತು ದೇವ್ರುಗಳಿಗೂ ತುಂಬ ಇಷ್ಟ ಪುಳಿಯೋಗರೆ ಅಂದರೆ. ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಈ ಬಾಕ್ಸ್ಗೆ ಹಾಕ್ಕೊಂಡು, ದೊಡ್ಡ ಬಾಕ್ಸ್ ಇದು, ಇದಕ್ಕೆ ಹಾಕ್ಕೊಂಡು ಮುಚ್ಚಳ ಮುಚ್ಕೊಂಡು ನಾವು ಹೋಗ್ತೀವಿ ದೇವಸ್ಥಾನಕ್ಕೆ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಪುಳಿಯೋಗರೆ. ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಥರನೇ ತುಂಬ ರುಚಿಯಾಗಿ ನಾನು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು. ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಸೊ ಇದು ನಮ್ಮ ಗಿಫ್ಟು. ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬರ್ಡೇ ಬಾಯ್. Now you must react. Wow! How is it? Papa, help me. Thanks, Emma. Happy birthday, Dilwin. ಹ್ಯಾಪಿ ಬರ್ಡೇ ಮಗನೇ. ಹಾಂ, ರೆಡಿ ಆಗಿ ಹೊಸ ಬಟ್ಟೆ. ಸೊ ಇವ್ನು ಇವಾಗ ರೆಡಿ ಆಗಿಬಿಟ್ಟು ಟಿಪ್ ಟಾಪ್ ಆಗಿ ಹ್ಯಾಂಡ್ಸಮಾಗಿ ರೆಡಿಯಾಗಿ ಬಂದ್ಬಿಡ್ತಾನೆ ಇರೋ ಥರ. ಓಕೆ, ಸೊ ಇವಾಗ ದೇವರಿಗೆ ಪ್ರಸಾದ ಮಾಡಿ ಆಯಿತು. ದಿಲ್ವಿನ್ಗೆ ಸ್ಪೆಷಲ್ ಸ್ನಾನ ಮಾಡಿ ಆಯಿತು. ಎಣ್ಣೆ ಹಚ್ಚಿ ಮತ್ತು ಕಲ್ಲೆ ಹಸಿಟ್ಟೆಲ್ಲ ಹಾಕಿ ಒಂದು ಪ್ಯಾಕ್ ಹಾಕಿ ನೀಟಾಗಿ ಹಾಲು, ಅರಿಶಿನ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಒಂದು ಸೇರಿಸಿ ಪ್ಯಾಕ್ ಮಾಡಿ ಮೈಯೆಲ್ಲ ಹಚ್ಚಿ ಅವನಿಗೆ. ಮತ್ತು ಅವನಿಗೆ ಎಣ್ಣೆ ಸ್ನಾನ ಯಾವ ಎಣ್ಣೆಲಿ ಮಾಡಿಸ್ದೆ ಅಂದರೆ ಸಾಸಿವೆ ಎಣ್ಣೆ. ಅದು ತುಂಬಾ ಆಯುರ್ವೇದಿಕ್ ಅಂಶ ಇರುತ್ತೆ ಸಾಸಿವೆ ಎಣ್ಣೆಯಲ್ಲಿ. ಮೂಳೆಗಳಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಆ ಎಣ್ಣೆ ಹಚ್ಚಿ ಅವನಿಗೆ ಮಸಾಜ್ ಮಾಡಿ ಎಣ್ಣೆ ಎಲ್ಲ ಇದು ಮಾಡಿಸಿ ಸ್ನಾನ ಮಾಡಿಸಿದ್ದೀನಿ. ಸೊ ಇವಾಗ ಸೂರ್ಯ ಹುಟ್ಟಿದ್ದಾಯಿತು. ಇವಾಗ ಪ್ರಸಾದನ ರೆಡಿ ಆಯಿತು. ಇವಾಗ ನಾವೆಲ್ಲ ಫಟಾಫಟ ಅಂತ ರೆಡಿ ಆಗಿಬಿಡ್ತೀವಿ. ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರಿಗೆ ದಿಲ್ವಿನ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಚೂಡಚಂದೇಶ್ವರ ದೇವಸ್ಥಾನ ಅಂತ, ಅದು ತುಂಬ ಪುರಾತನವಾದ ದೇವಸ್ಥಾನ. ಅದು ಹೊಸೂರು ಬೆಟ್ಟದ ಮೇಲೆ ಇದೆ. ಅದು ನನ್ನ ಫೇವ್ರೆಟ್ ಟೆಂಪಲ್ಲು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅದು ಇಷ್ಟವಾದ ದೇವಸ್ಥಾನ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಅವ್ನು ಸ್ಕೂಲ್ಗೆ ಹೋಗಬೇಕು. ಸೊ ಅಲ್ಲಿ ಅವರು ಕ್ಲಾಸಲ್ಲಿರೋ ಮೇಡಮ್ಸ್ಗೆ, ಫ್ರೆಂಡ್ಸ್ಗೆ ಅವನು ಡೈಲಿ ಪಿಕ್ ಮಾಡೋ ಸ್ಕೂಲ್ ಬಸ್ಸಲ್ಲಿರೋ ಅವರು ಆಂಟಿಗೆ ಮತ್ತು ಡ್ರೈವರ್ ಅಂಕಲ್ಗೆಲ್ಲ ಸ್ವೀಟ್ ಕೊಡಬೇಕು. ಇಷ್ಟು ಕೆಲಸ ಇದೆ, ಫಟಾಫಟ್ ಅಂತ ಮಾಡೋಣ. ಮತ್ತು ಆಮೇಲೆ ಈವ್ನಿಂಗು ಬರ್ಡೇ ಫಂಕ್ಷನ್ ಇದೆ. ಸೊ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಹ್ಯಾಪಿಯಾಗಿ ಅವನ ಆಯುಸ್ಸು ಆರೋಗ್ಯ
ಏನು ಸಂತೋಷ ಸಮೃದ್ಧಿ ದೇವರು ಕೊಟ್ಟು ಕಾಪಾಡಲಿ ಅಂತ ನೀವೆಲ್ಲರೂ ವಿಶ್ ಮಾಡಿ ನಮ್ಮ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ದಿನ ನಿಮ್ಮ ಜೊತೆ ನಾನು ಇರ್ತೀನಿ, ಹಂಗೆ ವಿಡಿಯೋ ಕ್ಯಾರಿ ಆಗ್ತಾ ಇರುತ್ತೆ. ಬನ್ನಿ. ಎಲ್ಲರೂ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ನಾನಿಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದೀನಿ. ಹೊಸಲ್ ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇಲ್ಲಿ ಮಂಟಪದಲ್ಲಿ ದೇವ್ರ ಮನೆ ಕೂಡ ಎಲ್ಲ ದೇವ್ರುಗಳನ್ನೆಲ್ಲ ಅಲಂಕಾರ ಮಾಡಿ ಇಟ್ಟಿದ್ದೀನಿ. ಮಗು ಬಂದಿದ ತಕ್ಷಣ ನಾನು ಅವನ ಕೈಯಲ್ಲಿ ಪೂಜೆ ಮಾಡಿಸಿ ಅವನಿಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಡ್ತೀವಿ ಮನೆಯಲ್ಲೇ. ಫ್ರೆಂಡ್ಸ್ ನೋಡಿ, ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ನೀಟಾಗಿ ಏನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಕೊಂಡು ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಆದಷ್ಟು ನಾನು ಔಟ್ಸೈಡ್ ಆಲ್ರೆಡಿ ತೋರಿಸಿದ್ದೀನಿ ಚೂಡಚಂದೇಶ್ವರ ಏನು ತುಂಬ ವಿಡಿಯೋಸ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅದೇ ದೇವಸ್ಥಾನಕ್ಕೆ ಹೋಗ್ತಿರೋದು. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಎಲ್ಲ ರೆಡಿ ಆಗಿದ್ದೀವಿ. ಪ್ರಭಾ ಮತ್ತು ಪಾಪು ಕಾರ್ ಒಳಗಡೆ ಇದ್ದಾರೆ. ನನ್ನ ತಮ್ಮ ಅನೀಶ್ ಬರ್ತಾ ಇದ್ದಾನೆ ನನ್ನ ಜೊತೆ, ಮತ್ತು ನನ್ನ ಮಗ ಆಲ್ರೆಡಿ ರೆಡಿ ಆಗಿದ್ದಾನೆ. ಎಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಬ್ಲೆಸ್ಸಿಂಗ್ಸ್ ನನ್ನ ಮಗನ್ನೇ ಕೊಡಿಸ್ಕೊಂಡು ನಾವೆಲ್ಲ ದೇವ್ರ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಎಲ್ಲ ಏನೋ ಜನ ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಹಂಚಿ ಆಮೇಲೆ ಮನೆಗೆ ಬಂದಮೇಲೆ ಕೆಲಸಗಳಿರುತ್ತೆ ತುಂಬ. ಹಾಗೆ ಆ ಪೂಜೆ ಮುಗಿಸ್ಕೊಂಡು ನಾನು ದಿಲ್ವಿನ್ ಸ್ಕೂಲ್ ಹತ್ರ ಹೋಗಬೇಕು. ಸೊ ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೀನಿ ಆ ಪ್ರೋಗ್ರಾಮ್ ಇರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಮೀಟ್ ಮಾಡ್ತೀನಿ. ಆದರೆ ವಿಡಿಯೋ ಮಾಡ್ತೀನಿ, ಓಕೆನಾ? ಇದ್ದಾರೆ ಇಲ್ಲಿ ನೋಡಿ, ಇಲ್ಲಿ ನೋಡು, ನಾಲ್ಗೆ ಒಳಗೆ ಇಟ್ಕೋಬೇಕು. ಏನು ಎಲ್ಲಿ ಹೋಗ್ತಿರೋದು ನೀನು? ಚಾಮಿ ಹತ್ರ. ಯಾಕೆ ಇವತ್ತೇನು ಸ್ಪೆಷಲ್ಲು ಹೇಳು? ಇವತ್ತು ಅಣ್ಣ ಬರ್ಡೇ ಅನ್ನು. ಅಣ್ಣ ಬರ್ಡೇ. ಹಾಯ್ ಪ್ರಭಾ. ಏನು ಸ್ಪೆಷಲ್ಲು? ಅದೇ ಸ್ಪೆಷಲ್. ಏನಕ್ಕೆ ರಜಾ ಹಾಕಿದ್ದೀರಾ? ಏನಕ್ಕೆ ರಜಾ ಹಾಕಿದ್ದೀರಾ? ಹಬ್ಬದ ದಿನ. ಓಕೆ, ಅದಕ್ಕೋಸ್ಕರ ರಜಾ ಹಾಕಿದ್ದೀರಾ. ನಾವೆಲ್ಲ ಬೇಗ ರೆಡಿ ಆಗ್ಬಿಟ್ಟು ಬಂದು ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ದಿಲ್ವಿನ್ ಅಂತೂ ಇನ್ನೂ ಬಂದೇ ಇಲ್ಲ ನನ್ನ ದೊಡ್ಡ ಮಗ. ಅವನು ಸ್ಕೂಲ್ಗೆ ಯಾವ್ಯಾವ ಸ್ವೀಟ್ ಕೊಡಬೇಕು, ಚಾಕ್ಲೇಟ್ಸ್ ಕೊಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಗಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಬರೋದು ಹೊತ್ತಿಗೆ ಲೇಟ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅವನೇನೆಂದರೆ ಅವನೇ ಎಲ್ಲ ಒಂಥರ ಸೆಲೆಕ್ಟ್ ಮಾಡೋದು ಚೂಸಿ ಮೈಂಡ್ ಅವನದು, ಅದೇ ರೀತಿ ಇರಬೇಕು. ಇವಾಗ ಅವನಿಗೋಸ್ಕರ ನೋಡಿ ನಾವೆಲ್ಲ ಬಂದು ಕಾಯ್ತಾ ಇದ್ದೀವಿ. ನನ್ನ ಚಿಕ್ಕ ಮಗ ಅಂತೂ ಫಟಾಫಟ್ ಅಂತ ರೆಡಿ ಆಗಿಬಿಟ್ಟ. ನಮ್ಮ ಹಸ್ಬೆಂಡ್ ರೆಡಿ ಆಗ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟೆ. ನೋಡಿ ಬರ್ಡೇ ಬಾಯ್ ನನ್ನ ಮಗ, ಒಂದೇ ಇವತ್ತು ಬರ್ಡೇ. ವಿಶ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಇಲ್ಲಿ ನೋಡಿ ನನ್ನ ಮಗ, ಚಿಕ್ಕ ಮಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಮೀಟ್ ಮಾಡೋಣ. ಜಸ್ಟ್ ಈಗ ಟೆಂಪಲ್ನ ರೀಚ್ ಆಗ್ತಾ ಇದ್ದೀವಿ, ನಿಯರ್ ಬಂದುಬಿಟ್ವಿ. ಇನ್ನು 5 ಮಿನಿಟ್ಸಲ್ಲಿ ನಾವು ದೇವಸ್ಥಾನ ಹತ್ರ ಇರ್ತೀವಿ. ನೋಡಿ ಫ್ರೆಂಡ್ಸ್, ಬಂದೇ ಬಿಟ್ವಿ ನಾವು ದೇವಸ್ಥಾನಕ್ಕೆ. ದೇವಸ್ಥಾನ ಮತ್ತು ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ. ಈ ದೇವಸ್ಥಾನಕ್ಕೆ ಬಂದೆ ನನ್ನ ಮೈಂಡು ಮನಸ್ಸೆಲ್ಲನೂ ನನಗೆ ಶಾಂತಿ ಆಗಿಬಿಡುತ್ತೆ. ಅಷ್ಟು ತುಂಬಾ ಖುಷಿ ಆಗುತ್ತೆ. ಇವಾಗ ನೋಡಿ ನಾನು ಪ್ರಸಾದ ಎತ್ಕೊಂಡು ಪೂಜೆ ಸಾಮಾನುಗಳೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಇದ್ದಾನೆ ಮತ್ತು ನನ್ನ ಇಬ್ಬರು ಮಕ್ಕಳು ಪ್ರಭಾ ನಾನು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಈ ದೇವಸ್ಥಾನದ ಎಂಟ್ರೆನ್ಸ್ ಇದು. ಪೂಜೆ ಸಾಮಾನೆಲ್ಲ ಸಿಗುತ್ತೆ, ಬಟ್ ನಾನು ಯಾವಾಗೂ ಮನೆಯಿಂದನೇ ತೊಗೊಂಬರೋದು ನನಗೆ ಅಭ್ಯಾಸ. ಸೊ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಫಟಾಫಟ್ ಅಂತ ದೇವರ ದರ್ಶನ ಬೇಗ ಹರಿಬರಿಲಿ ಮಾಡೋದು ನನಗೆ ಇಷ್ಟನೇ ಆಗಲ್ಲ. ನಾನು ಪೀಸ್ಫುಲ್ಲಾಗಿ ಶಾಂತಿಯಿಂದ ದೇವ್ರನ್ನ ನೋಡಬೇಕು. ಮತ್ತು ದೇವಸ್ಥಾನದಲ್ಲಿ ಎಲ್ಲ ನಾನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಫಸ್ಟ್ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಚೂಡಚಂದೇಶ್ವರ ಸ್ವಾಮಿಗೆ ಏನೋ ಮಗು ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ. ನಾನು ದೊಡ್ಡ ಮಗಂದು ಬರ್ತಡೇ ಅಲ್ವಾ ಇವತ್ತು, ಅವನಿಗೆ ಅರ್ಚನೆ ಮಾಡಿಸಿ ಅವನಿಗೆ ತೀರ್ಥ ಪ್ರಸಾದ ಎಲ್ಲ ಕೊಡಿಸಿ ದೇವ್ರ ಆಶೀರ್ವಾದನ ಕೊಟ್ಟಿದ್ದಾದಮೇಲೆ ಪ್ರಸಾದಕ್ಕೆ ತೀರ್ಥ ಹಾಕ್ಸ್ಕೊಂಡು ನಾನಿಲ್ಲಿ ಬಂದು ಪ್ರಸಾದನ ಹಂಚ್ತೀವಿ ನಾವೆಲ್ಲರೂ. ಮಗ ಕೈಯಲ್ಲೇ ಹಂಚಿಸ್ತೀನಿ ನಾನು, ಅವನೇ ಎಲ್ಲರಿಗೂ ಪ್ರಸಾದ ಕೊಡಬೇಕು. ನಾವೆಲ್ಲ ಅವನಿಗೆ ಹೆಲ್ಪ್ ಮಾಡ್ತೀವಿ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಸಾರಿ, ನಾನು ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ನಾನು ಏನೋ ಶಾಂತಿಯಿಂದ, ಇವರು ಗುರುಗಳು, ಇವರೇ ಈ ದೇವಸ್ಥಾನದ ಜೀವನೋದ್ಧಾರ ಮಾಡಿರೋರು.
ಅವ್ರನ್ನ ಫಸ್ಟು ಕೈ ಮುಗ್ಕೊಂಡು ನಾವು ಅವರ ಏನೋ ಮುಂದೆನೇ ನಾವು ಪ್ರಸಾದನ ಎಲ್ಲ ಭಕ್ತಾದಿಗಳಿಗೆ ಬಂದಿರೋರಿಗೆಲ್ಲ ನನ್ನ ಮಗನ ಕೈಲಿ ಏನು ಕೊಡಿಸ್ತಾ ಇದ್ದೀನಿ ನಾನು. ಎಲ್ಲರೂ ಪ್ರಸಾದ ತಗೊಂಡು ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿದ್ರು. ಎಷ್ಟು ಜನ ನಾವು ನಮ್ಮ ಕೈಯಲ್ಲಾದಷ್ಟು ದೇವ್ರು ನಮ್ಗೆ ಅವಕಾಶ ಕೊಟ್ಟಷ್ಟು ನಾವು ಹಂಚಿದ್ವಿ. ಪ್ರತಿಯೊಬ್ಬರು ನನ್ನ ಮಗನಿಗೆ ವಿಶ್ ಮಾಡಿದ್ರು. ಸಾಕ್ಷಾತ್ ದೇವರು ಬ್ಲೆಸ್ಸಿಂಗ್ಸ್ ನನ್ನ ಮಗನಿಗೆ ಸಿಗ್ತಾಯಿದೆ ಅಂತ ನಮಗೆಲ್ಲ ತುಂಬ ಖುಷಿ ಆಯಿತು. ಅದೇ ನನಗೊಂದು ಖುಷಿ. ಪ್ರತಿ ವರ್ಷವೂ ಇದೇ ರೀತಿ ನಾನು ಮಾಡ್ತೀನಿ. ನನ್ನ ಮಗನ ಕೈಯಲ್ಲಿ ಪ್ರಸಾದನ ದಾನ ಮಾಡಿಸಿ ಎಲ್ಲ ಹಿರಿಯರ ಆಶೀರ್ವಾದ ನನ್ನ ಮಗನಿಗೆ ದೇವ್ರ ರೂಪದಲ್ಲಿ ಸಿಗುತ್ತೆ ಅಂತ ನನ್ನ ನಂಬಿಕೆ. ಯಾರು ಫ್ರೆಂಡ್ಸ್, ಇವಾಗ ನಮ್ಮ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಕಪ್ಗೆ ಹಾಕಿ ಕೊಡ್ತಾ ಇದ್ದಾರೆ. ನನ್ನ ಮಗ ಬಂದವ್ರಿಗೆಲ್ಲ ಪ್ರಸಾದನ ಹಂಚ್ತಾ ಇದ್ದಾನೆ. ಇದೇ ನನಗೆ ತುಂಬಾ ಇಂಪಾರ್ಟೆಂಟ್ಸ್. ನನಗೆ ಪ್ರಸಾದ ಎಲ್ಲ ಶಾಂತಿಯಿಂದ ಎಲ್ಲರಿಗೂ ಹಂಚಿ ಮುಗೀತು. ಸೊ ಇವಾಗ ನಾವು ದಿಲ್ವಿನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ದಿಲ್ವಿನ್ ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಅವ್ರ ಕ್ಲಾಸ್ ಫ್ರೆಂಡ್ಸ್ಗೆ ಮತ್ತು ಅವ್ನ ಮಿಸ್ಗೆ ಅವನು ಚಾಕ್ಲೇಟ್ನ ಹಂಚ್ಬಿಟ್ಟು ಬರ್ತಾನೆ. ಸೊ ಅಲ್ಲೇನೆಂದರೆ ಯಾವುದೇ ಥರದ ಸ್ವೀಟ್ಸ್ ಕೊಡೋಗಿಲ್ಲ. ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅವರು ಹೇಳಿರೋಂಥ ಐಟಮ್ಸ್ನೇ ತೊಗೊಂಡು ಹೋಗ್ಬೇಕಾಗುತ್ತೆ. ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ದಿಲ್ವಿನ್ಗೆ ಸ್ಕೂಲ್ ಹತ್ರ ಇವಾಗ ಬಂದಿದ್ದೀವಿ. ಜಸ್ಟ್ ರೀಚ್ ಆದ್ವಿ ನಾವು. ಅವ್ನ ಸ್ಕೂಲ್ ರಿಸೆಪ್ಷನಲ್ಲಿ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಪೇರೆಂಟ್ಸು ಕ್ಲಾಸ್ಗೆಲ್ಲ ಅಲೋ ಇಲ್ಲ. ಓನ್ಲಿ ಸ್ಟೂಡೆಂಟ್ನ ಅಟೆಂಡರ್ ಬಂದು ಕರ್ಕೊಂಡು ಹೋಗ್ತಾರೆ. ಮತ್ತು ಕ್ಲಾಸ್ ಮಿಸ್ಸು ಕ್ಲಾಸ್ ಒಳಗಡೆ ಎಲ್ಲನೂ ಫ್ರೆಂಡ್ಸ್ಗೆಲ್ಲ ಕೊಡಿಸಿ ಅವನಿಗೆ ಹ್ಯಾಪಿ ಬರ್ಡೇ ವಿಶಸ್ನ ಹೇಳಿಸಿ ಅವನಿಗೆ ಎಲ್ಲ ಬ್ಲೆಸ್ಸಿಂಗ್ಸ್ ಮಾಡಿ ಖುಷಿಯಿಂದ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಸಿ ಅವನ ಕೈಯಲ್ಲಿ ಅವನ್ನ ಮತ್ತೆ ವಾಪಸ್ ಕಳಿಸ್ತಾರೆ. ಸೊ ಅವನ್ನ ನಾವು ಕರ್ಕೊಂಡು ಮನೆಗೆ ಹೋಗಬೇಕು. ಆ ಥರ ಈ ಸ್ಕೂಲಲ್ಲಿ ಕಂಡೀಷನ್ಸ್ ಇದೆ. ನೋಡಿ ಫ್ರೆಂಡ್ಸ್, ದಿಲ್ವಿನ್ ಸ್ಕೂಲ್ ಇದು. ಜಾಸ್ತಿ ವಿಡಿಯೋ ನಾನು ಮಾಡೋಕ್ಕಾಗಲ್ಲ, ಟೈಮೂ ಇಲ್ಲ ನನಗೆ. ಇವತ್ತು ತುಂಬ ಬ್ಯುಸಿ ಇದೆ. ನೋಡಿ ಅವನು ಹಂಚ್ಬಿಟ್ಟೆಲ್ಲ ಬಂದ. ಸೊ ನಾವಿವಾಗ ಮನೆಗೆ ಬಂದ್ವಿ. ಈಗ ಸ್ಟಾರ್ಟ್ ಆಗುತ್ತೆ ನನ್ನ ಮಗನ ಬರ್ಡೇ. ಸೊ ಈ ವಿಡಿಯೋ ತುಂಬ ಉದ್ದ ಇದೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗ ಬರ್ಡೇ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಪ್ರತಿಯೊಂದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.